ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಇವತ್ತು ಫ್ರೈಡೇ. ನಾನಿವತ್ತು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ಹೋಗಿ. ಆಕ್ಚುಲಿ ನಾನು ಅವಾಗ ಲೈಕ್ ಮದ್ವೆಗಿಂತ ಮುಂಚೆ ಹೋಗಿದ್ದಿದ್ದು. ಸೊ ಇವತ್ತು ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಸೊ ಬನಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಇವಾಗ ಟೈಮ್ ಬಂದು 4:30. ಸೊ ಬೇಗನೆ ರೀಚ್ ಆಗ್ತೀವಿ. ಸಂಜೆ ಮೇ ಬಿ ಇವಾಗ ಸಂಜೆ ಆಗ್ತಾ ಇದೆ ಅಲ್ವಾ, ಟ್ರಾಫಿಕ್ಕು ಇರುತ್ತೆ. ನೋಡೋಣ. ಆಲ್ಮೋಸ್ಟ್ ಒಂದು 18 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಹೊಟ್ಟೆ ಕೂಡ ತುಂಬಾನೇ ಹಸ್ವಾಗ್ತಾ ಇದೆ. ಏನು ತಿಂದಿಲ್ಲ. ತಿನ್ಕೊಂಡು ಲಂಚ್ ಮಾಡಿಕೊಂಡು ಆಮೇಲೆ ನಿಮಗೆ ದೇವಸ್ಥಾನದಲ್ಲಿ ಸಿಗ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಂಡು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ. ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ. ಸೊ ಬನ್ನಿ, ಹಾಗಾದರೆ ದೇವಸ್ಥಾನದಲ್ಲಿ ಸಿಗ್ತೀನಿ ನಿಮಗೆ. ಸೊ ನೋಡ್ತಾ ಇರ್ಬೋದು ಕ್ಲೈಮೇಟ್ ಎಷ್ಟು ಕೂಲಾಗಿತ್ತು ಅಂದರೆ, ನನಗೆಲ್ಲಾದರೂ ಟ್ರಾವೆಲ್ ಮಾಡುವಾಗ ಕ್ಲೈಮೇಟ್ ಕೂಲ್ ಇರಬೇಕು. ಸೊ ನಾವಿವಾಗ ಪಾರ್ಕಿಂಗ್ ಮಾಡಿಬಿಟ್ಟು ಊಟ ಏನು ಮಾಡಿರಲಿಲ್ವಲ್ಲ, ಅದಕ್ಕೆ ಜೆ ಪಿ ನಗರಲ್ಲಿರುವಂಥ ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ. ಆ್ಯಂಡ್ ನಾನು ಫಸ್ಟ್ ಟೈಮ್ ರಾಮೇಶ್ವರಂ ಕೆಫೆಗೆ ಬಂದಿರೋದು. ಸೊ ಫಸ್ಟು ನಾವಿಲ್ಲಿ ಹೋಳಿಗೆ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಬಟ್ ಎಕ್ಸ್ಪೆನ್ಸಿವ್. ಇಟ್ಸ್ ಓಕೆ. ಅದಾದಮೇಲೆ ರವೆ ದೋಸೆ ತೊಗೊಂಡ್ವಿ. ಇದನ್ನು ಆರಾಮ್ಸೆ ಇಬ್ಬರು ತಿನ್ಬೋದು. ಸೊ ನಾನು ಮತ್ತು ವರುಣ್ ಇಬ್ಬರು ತಿಂದ್ವಿ. ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿ ಸಕ್ಕತ್ತಾಗಿತ್ತು, ಟೇಸ್ಟಿಯಾಗಿ ಫುಲ್ಲ ಗೀಯಲ್ಲೇ ಮಾಡ್ತಾರೆ. ಆ್ಯಂಡ್ ಒಂದು ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು, ಮಳೆ ಬರ್ತಾಯಿದ್ರೆ ಕಾಫಿ ಇಲ್ಲದೆ ಹೆಂಗಿರುತ್ತೆ ಅಂದ್ಬಿಟ್ಟು ಕುಡ್ಕೊಂಡು ನಾವು ಈಗ ದೇವಸ್ಥಾನ ರೀಚ್ ಆದ್ವಿ, ಬನಶಂಕರಿ ದೇವಸ್ಥಾನ. ಸೊ ಅಲ್ಲಿ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂದ್ಬಿಟ್ಟು ನಿಂಬೆಹಣ್ಣು ದೀಪ ತೊಗೊತಾ ಇದ್ದೀನಿ. ಸುಮಾರು ಜನ ಆ ದೇವಸ್ಥಾನದಲ್ಲಿ ಮನೆಯಲ್ಲೇ ತೊಗೊಂಬಂದು ಮಾಡ್ತಾ ಇರ್ತಾರೆ, ಬಟ್ ನಂಗೆ ಗೊತ್ತಿಲ್ಲ. ತುಂಬ ದಿನಗಳ ಹಿಂದೆ ನಾನು ಬಂದಿದ್ದು ಈ ದೇವಸ್ಥಾನಕ್ಕೆ, ಬಟ್ ನಂಗೆ ಗೊತ್ತಿಲ್ಲದೆ ಇರೋ ಕಾರಣ ಇಲ್ಲೇ ತಗೊಂಡ್ವೆ. ಒಂದು 5 ನಿಂಬೆಹಣ್ಣು ದೀಪಕ್ಕೆ 50 ರುಪೀಸ್ ಏನೋ ತೊಗೊತಾರೆ. ತಟ್ಟೆ ವಾಪಸ್ ಕೊಡಬೇಕು. ಸೊ ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ದೀಪಗಳೆಲ್ಲ ಹಚ್ಕೋತಾ ಇದ್ದೀವಿ ನಾನು ಮತ್ತು ವರುಣ್ ಇಬ್ಬರು ಸೇರಿಕೊಂಡು. ಯಾಕಂದರೆ ನಾವೇ ದೀಪ ಮಾಡಿಕೊಂಡ್ರೆ ನೀಟಾಗಿ ಮಾಡಿ ಅದರಲ್ಲಿ ಜಾಸ್ತಿ ತುಪ್ಪ ಹಾಕ್ಬೋದು, ಬಟ್ ಇವರು ಸ್ವಲ್ಪನೇ ಹಾಕಿರ್ತಾರೆ. ಬಟ್ ಅದು ನನಗೆ ಗೊತ್ತಿಲ್ಲ ತುಪ್ಪನ ಎಣ್ಣೆನ ಅಂತ. ನನಗೇನೋ ತುಪ್ಪ ಥರ ಅನಿಸಿಲ್ಲ, ಎಣ್ಣೆನೇ ಅಂತ ಅನ್ನಿಸ್ತು. ಬರೀ ಎಣ್ಣೆಲಿ ಅಜ್ಜಿ ಕೊಟ್ಟಿರ್ತಾರೆ ಅಷ್ಟೇ, ತುಂಬ ಉರಿಯಲ್ಲ ಅನಿಸುತ್ತೆ ಅದು. ಸೊ ನೋಡೋಣ, ಏನು ಮಾಡೋಕ್ಕಾಗಲ್ಲ. ಸೊ ತಗೊಂಡು ರೆಡಿ ಮಾಡ್ಕೋತಾ ಇದ್ವಿ. ಆ್ಯಂಡ್ ಮನೆಯಿಂದನೇ ತೊಗೊಂಬಂದು ಎಷ್ಟೊಂದು ಜನ ರೆಡಿ ಮಾಡ್ಕೋತಾ ಇದ್ರು. ಸೊ ಅಲ್ಲಿ ವಿಡಿಯೋ ಎಲ್ಲ ತೊಗೊಳಕ್ಕೆ ಬಿಟ್ಟಿಲ್ಲ. ಸೊ ಎಲ್ಲ ದೇವ್ರಿಗೂ ಬೆಳಗಿ ಫೈನಲಿ ಇಲ್ಲಿ ತಂದಿಡಬೇಕು. ಇಲ್ಲಿ ಚಿಕ್ಕ ಮಕ್ಕಳು ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು, ಕ್ಲಾಸಿಕ್ ಡ್ಯಾನ್ಸು. ಸಖತ್ತಾಗಿತ್ತು ಮಾತ್ರ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ನಾವೇನು ಜಾಸ್ತಿ ನೋಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಹೊತ್ತು ನೋಡಿಕೊಂಡು ಎಲ್ಲ ದೇವ್ರಿಗೂ ಬೆಳಗ್ಬಿಟ್ಟು ಅದಾದಮೇಲೆ ಈ ಥರ ಒಂದು ಸ್ಪೇಸ್ ಇರುತ್ತೆ, ಆ ಪ್ಲೇಸಲ್ಲಿ ತಂದುಬಿಟ್ಟು ಈ ಥರ ತುಂಬ ಜನ ಹೋಗಿದ್ರೆ ನಿಮಗೂ ಗೊತ್ತಿರುತ್ತೆ. ಅಲ್ಲಿಟ್ಟರೆ ಅದೇ ಎಷ್ಟೊಂದು ಜನ ಬೆಳಗಿರೋದು ಎಲ್ಲ ದೀಪಗಳನ್ನೂ ಅಲ್ಲಿ ಇಟ್ಟಿರ್ತಾರಲ್ವ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಡ್ಯಾನ್ಸು ಸ್ವಲ್ಪ ನೋಡಿಕೊಂಡು ಪ್ರಸಾದಕ್ಕೆ ಹೋದ್ವಿ. ಅಲ್ಲಿ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಕೊಟ್ಟು ನಾವು ಅದಾದಮೇಲೆ ಹೊರಟ್ವಿ. ಸೊ ಗಣೇಶನಿಗೆ ಫೇವ್ರೇಟ್ ಆಗಿ ಇರುವಂಥ ಹೂವನ ಗೆನ್ನೇರಿ ಹೂವು ಅಂತೀವಿ ಇದನ್ನು ನಾವು ಕನ್ನಡದಲ್ಲಿ, ಬಟ್ ಒಬ್ಬೊಬ್ರು ಒಂದೊಂದು ಥರ ಕರೀತಾರೆ. ಇದು ಗಣೇಶನಿಗೆ ಫೇವ್ರೇಟ್ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅದಾದಮೇಲೆ ಶಾಪಿಂಗ್ ಮಾಡೋಣ ಅಂತ ಜಯನಗರ 4th ಬ್ಲಾಕ್ ಹೋಗಿದ್ವಿ. ಮಳೆ ಅಂತೂ ತುಂಬಾ ಬಂದುಬಿಡ್ತು. ಸೊ ಅದಾದಮೇಲೆ ಏನೇನು ಬೇಕೋ ಸ್ವಲ್ಪ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬೇಗ ಅಲ್ಲಿ ಜೋಳ ಸುಡ್ತಾಯಿದ್ರು. ಸೊ ವರುಣ್ಗೆ ತುಂಬ ಇಷ್ಟ ಅಂತ ತೊಗೊಂಡ್ವಿ. ನನಗೇನು ಅಷ್ಟು ಇಷ್ಟ ಅಲ್ಲ, ಬಟ್ ಟೇಸ್ಟ್ ಮಾಡಿದ್ಮೇಲೆ ನನಗೂ ಇಷ್ಟ ಆಯಿತು, ಚೆನ್ನಾಗಿತ್ತು. ಸೊ ಮನೆ ಕಡೆ ಹೊರಟ್ವಿ. ನಾವಿವಾಗ ಹೋಗ್ತಿರೋದು ನಮ್ಮ ಮಮ್ಮಿ ಮನೆಗೆ. ಅಲ್ಲೇ ನಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮನೆಗೆ ಬಂದು ಜಯನಗರಲ್ಲಿ ನಾನು ಏನೇನು ತೊಗೊಂಡೆ ಅಂತ ನೋಡಿಸ್ತಾ ಇದ್ದೀನಿ. ಈ ಥರ ಬ್ಯಾಂಗಲ್ಸ್ ಬೇಕಿತ್ತು, ಮೆಟಲ್ ಬ್ಯಾಂಗಲ್ಸ್ ನನಗೆ. ಸೊ ಅದನ್ನು ತೊಗೊಂಡೆ. ತುಂಬ ಚೆನ್ನಾಗಿತ್ತು ಕಲರ್, ಯೆಲ್ಲೋ ಆ್ಯಂಡ್ ಬ್ಲೂ. ನನಗೆ ಸ್ಯಾರಿ ಇದೆ, ಅದಕ್ಕೆ ಬೇಕಾಗಿತ್ತು, ತೊಗೊಂಡೆ. ಆ್ಯಂಡ್ ಸ್ಟಿಕ್ಕರ್ ಬಾಕ್ಸ್.
ಸೊ ದಿಸ್ ಇಸ್ ಮೈ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್. ಎಲ್ಲ ಥರ ಕಲರ್ಸ್ ಇರುತ್ತೆ. ಅದಾದಮೇಲೆ ತುಂಬಾ ಕಲರ್ಸ್ ವೆರೈಟೀಸ್ ನಿಮ್ಗೆ ಯಾವ ಡ್ರೆಸ್ ಯಾವ ಸ್ಯಾರಿ ಹಾಕಿದ್ರು ಆ ಥರ ಕಲರ್ ಬಟ್ ಅದರಲ್ಲಿ ಇರುತ್ತೆ. ಅದಾದಮೇಲೆ ಒಂದೆರಡು ಸ್ಟಡ್ ತೊಗೊಂಡಿದ್ದೆ, ಚಿಕ್ಕ ಚಿಕ್ಕ ಸ್ಟಡ್ ವೈಟ್ ಕಲರ್ದು, ನಂಗೆ ಇಷ್ಟ ಆಯಿತು. ಮತ್ತು ಒಂದು ಕ್ಲಿಪ್ ತೊಗೊಂಡೆ, ಈ ಥರ ಬನಾನಾ ಕ್ಲಿಪ್ಪು. ಆ್ಯಂಡ್ ನೈಟ್ ಪ್ಯಾಂಟ್ಸ್ ಒಂದೆರಡು ತೊಗೊಂಡೆ. ನನ್ನ ಹತ್ರ ಇತ್ತು, ಬಟ್ ನೋಡಿದೆ ಏನೋ ಈ ಕಲರ್ಸು ಮತ್ತು ಡಿಸೈನ್ ಇಷ್ಟ ಆಯಿತು ಅಂತ ತಗೊಂಡೆ. ಆ್ಯಂಡ್ ಒಂದು ಟಾಪ್ ಕೂಡ ತೊಗೊಂಡೆ, ಅನಾರ್ಕಲಿ ಟಾಪ್. ಇದು ಹೆಂಗಿದ್ರು ಗಣೇಶ ಹಬ್ಬ ಬರ್ತಾ ಇದೆಯಲ್ಲ, ಹಾಕ್ಕೊಳ್ಳೋಣ ಅಂತ ತೊಗೊಂಡೆ. ಆ್ಯಂಡ್ ವರುಣ್ ಒಂದು ಶರ್ಟ್ ತೊಗೊಂಡ್ರು, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಸ್ಮಾಲ್ ಸೈಜ್. ಅವ್ರು ಮೀಡಿಯಮ್ ಅಂತಲೇ ಹೇಳ್ಕೊಟ್ರು, ಬಟ್ ಸ್ಮಾಲ್ ಆಗೋಯ್ತು. ಸೊ ಆದಷ್ಟು ಬೇಗ ಹೋಗಿ ರಿಟರ್ನ್ ಅವ್ರು ಎಕ್ಸ್ಚೇಂಜ್ ಮಾಡಬೇಕು. ಅಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.